ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಅಂತ ಹೇಳ್ತಾ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ಡೈರೆಕ್ಟ್ ಆಗಿ ಮ್ಯಾಟ್ರಿ ಬರೋಣ. ಗೈಸ್ ನಿನ್ನೆ ನಡೆದಿರೋ ಬಿಗ್ ಬಾಸ್ ಎಪಿಸೋಡ್ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಬೇಜಾರಾಗುತ್ತೆ ಗುರು. ಯಾಕಪ್ಪ ಅಂದ್ರೆ 3ನೇ ವಾರದಲ್ಲಿ ನಡೆಯುತ್ತಿರೋ ಫಿನಾಲೆಗೆ ಒಬ್ಬ ಫೈನಲಿಸ್ಟ್ ಸೆಲೆಕ್ಟ್ ಆಗ್ಬೇಕಾಗಿತ್ತು. ನಾವೆಲ್ಲ ಅನ್ಕೊಂಡ್ವಿ ಟಾಸ್ಕ್ ನ ನೋಡ್ತಾ ನೋಡ್ತಾ ಇನ್ನೇನು ಧನುಷರ್ ಆಯ್ಕೆ ಆದ್ರು ಬಿಡು ಗುರು ಅನ್ನೋ ಅಷ್ಟ್ರಲ್ಲಿ ಒಂದು ಗ್ರಾಚಾರ ಬಂದು ಒಪ್ಪಿಸ್ತು ನೋಡ್ರಿ. ಅದ್ ಏನಪ್ಪಾ ಅಂದ್ರೆ ಅವ್ರು ಸರಿಯಾಗಿ ರೂಲ್ಸ್ ನ ತಿಳ್ಕೊಂಡು ಟಾಸ್ಕ್ ನ ಆಡಿಲ್ಲ, ಹಂಗೆ ಆಡ್ಬಿಟ್ಟಿದ್ದಾರೆ. ಸೊ ಹಂಗೆ ಆಡಾದ್ಮೇಲೆ ನನಗ್ ಗೊತ್ತಿಲ್ಲ, ನಾನು ಮತ್ತೆ ಆಡ್ತೀನಿ ಅಂದ್ರೆ ಬಿಗ್ ಬಾಸ್ ಕೇಳ್ತಾರ? ಅದನ್ನ ಹೇಳ್ಬೇಕಾಗಿತ್ತು ಅಂತ ಒಂದು ಅಧಿಕಾರ ಉಸ್ತುವಾರಿಗಳಿಗಿತ್ತು, ಅಶ್ವಿನಿ ಗೌಡ ಅವ್ರಿಗೆ, ಗೆಲ್ಲಿ ಅವ್ರಿಗೆ, ಕಾವ್ಯ ಅವ್ರಿಗೆ. ಬಟ್ ಅವರು ಅದನ್ನ ಸರಿಯಾಗಿ ಹೇಳಿಲ್ಲ, ಇವರು ಸರಿಯಾಗಿ ತಿಳ್ಕೊಂಡಿಲ್ಲ, ಆಡ್ಬಿಟ್ಟಿದ್ದಾರೆ. ಬಟ್ ಈಗ ಅದನ್ನ ಮತ್ತೆ ಅವ್ರಿಗೆ ಆಡೋ ಅವಕಾಶ ಇಲ್ಲ ಅಂತ ಬಿಗ್ ಬಾಸ್ ಹೇಳ್ತಿದ್ದಾರೆ, ಬಟ್ ಅದನ್ನ ಕೇಳೋ ರೀತಿಲಿ ಇಲ್ಲ. ಇನ್ನೊಂದು ಬಿಗ್ ಬಾಸ್ ಇಲ್ಲಿ ಏನ್ ಟ್ವಿಸ್ಟ್ ಕೊಟ್ರು ಅಂದ್ರೆ, ನೀವ್ ಹೆಂಗಾರ ಹೊಡೆದಾಡ್ಕೊಂಡ್ ಸಾಯಿರಪ್ಪ, ನಾನು ಉಸ್ತುವಾರಿಗಳಿಗೆ ಜವಾಬ್ದಾರಿ ಕೊಟ್ಟಿದ್ದೀನಿ, ಅವ್ರ ಇಷ್ಟ, ಅವ್ರು ಏನ್ ಹೇಳ್ತಾರೋ ಅದೇ ಫೈನಲ್ ಡಿಸಿಷನ್ ಅಂತ ಹೇಳಿ ಹೋಗ್ಬಿಟ್ರು. ಬಟ್ ಇಲ್ಲಿ ಉಸ್ತುವಾರಿಗಳು ಸಿಕ್ಕಾಕೊಂಡು ಒತ್ತಡಕ್ ಶುರು ಮಾಡ್ಬಿಟ್ರು ಇಲ್ಲಿ ಸ್ಪರ್ಧಿಗಳ ಜೊತೆಗೆ. ಇಲ್ಲಿ ಕೆಲವೊಬ್ರು ಮಾತಾಡ್ತಿದ್ದಾರೆ ಪೂರಾ 4 ಜನನ ಮತ್ತೆ ಆಡಿಸ್ಬೇಕು ಅಂತ. ಬಟ್ ಇಲ್ಲಿ ಸ್ಪರ್ಧಿಗಳು ಹೇಳ್ತಿದ್ದಾರೆ ಇಲ್ಲ, ನಾವು 3 ಜನ ಆಡ್ತೀವಿ, ಧನುಷ್ ಅವ್ರನ್ನ ಹೊರಗಿಡಿ ಅಂತ. ಧನುಷ್ ಅವ್ರು ಹೇಳ್ತಿದಾರೆ ನನಗೆ ಅನ್ಯಾಯ ಆಗ್ತಿದೆ, ನನಗೆ ನ್ಯಾಯ ಬೇಕು ಅಂತ. ಯಾರ್ ನ್ಯಾಯ ಕೊಡ್ತಾರೆ? ಬಿಗ್ ಬಾಸ್ ಕೊಡ್ಬೇಕು ತಾನೆ. ಬಟ್ ಬಿಗ್ ಬಾಸ್ ಸೈಲೆಂಟ್ ಆಗಿದ್ದಾರೆ. ಅಂಡ್ ಇಲ್ಲಿ ಅದು ಇದು ಮಾತಾಡ್ಕೊಂಡು ಜಗಳ ಮಾಡೋದಕ್ಕೆ ಶುರು ಮಾಡಿಬಿಟ್ರು ಗುರು. ಅದನ್ನ ನೋಡಿ ಹೊರಗಡೆ ಇರೋ ಜನಕ್ಕೆ ಒಳ್ಳೆ ಎಂಟರ್ಟೈನ್ಮೆಂಟ್. ಇವ್ರು ಮಾಡೋ ಜಗಳ ಇವ್ರೇನ್ ಬೇಕಂತ ಮಾಡ್ತಾರೋ ಇಲ್ಲ ಆಟೋಮೆಟಿಕ್ ಜಗಳ ಹುಟ್ಟುತ್ತೋ ಗೊತ್ತಿಲ್ಲ, ಹೊರಗಡೆ ಇರೋರಿಗೆ ಒಳ್ಳೆ ಎಂಟರ್ಟೈನ್ಮೆಂಟ್. ಅಂಡ್ ಹಂಗೂ ಫೈನಲಿ ಬಿಗ್ ಬಾಸ್ ನನ್ ಕೈಲಿ ನೋಡಕ್ ಆಗಲ್ಲಪ್ಪ, ಹಿಂಗೆ ಬಿಟ್ರೆ ದೊಡ್ಡದಾಗಿ ಜಗಳ ಮಾಡ್ತಾರ ಅಂದು ಬಂದ್ರು. ಟಾಸ್ಕ್ ನ ರದ್ದು ಮಾಡಿ ಯಾರು ಫೈನಲಿಸ್ಟ್ ಆಗೋದ್ ಬೇಡ, ನೀವು ಮನೆಗೆ ಹೋಗ್ರಿ ಅಂದು ಇವ್ರ ನಾಮಿನೇಷನ್ ಆದ್ರೂ ಸರಿಯಾಗಿ ಮಾಡ್ರಪ್ಪ ಅಂತ ಹೇಳಿ ನಾಮಿನೇಷನ್ ಟಾಸ್ಕ್ ನ ತಗೊಂಬಂದ್ರು. ಈ ವಾರದ ಮೊದಲನೇ ನಾಮಿನೇಷನ್ ಇಲ್ಲಿ ಶುರು ಆಯ್ತು ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ಒಂದು ಕಾಮಿಡಿ ಏನಂದ್ರೆ, ನಾಮಿನೇಷನ್ ನ ವಾರದ ಪೂರ ಏನೇನ್ ಇದೆಯೋ ಅವ್ರ ಪರ್ಫಾರ್ಮೆನ್ಸ್ ನೋಡ್ಕೊಂಡು ನಾಮಿನೇಷನ್ ಮಾಡ್ರಿ ಅಂದ್ರೆ, ಕೆಲವೊಬ್ರು ತಾನೇ ಜಗಳ ಮಾಡಿದ್ರಲ್ಲ ಅದನ್ನೇ ಇಟ್ಕೊಂಡು ನಾಮಿನೇಷನ್ ಮಾಡ್ತಾರೆ. ಥೂ, ಕತೆ ಗುರು ಇವ್ರದು. ಆದ್ರೂ ಹಂಗು ಹಿಂಗು ನಾಮಿನೇಷನ್ ಮಾಡಿ ಒಟ್ಟು ಈ ವಾರದಲ್ಲಿ 8 ಜನ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ನಾಮಿನೇಷನ್ ಆಗಿದ್ದಾರೆ. ಅವ್ರು ಯಾರಪ್ಪ ಅಂದ್ರೆ ಜಂಟಿಗಳಿಂದ 3 ಜೋಡಿ, ಅಭಿಷೇಕ್ ಅವರು, ಅಶ್ವಿನಿ ಅವರು, ಕರಿಬಸಪ್ಪ ಅವರು, ಅಮಿತ್ ಅವರು, ಕಾವ್ಯ ಅವರು ಮತ್ತೆ ಗಿಲ್ಲಿ ಅವರು. ಇಲ್ಲಿ 3 ಜನ ಆದ್ರೆ ಈ ಕಡೆ ಮಲ್ಲಮ್ಮ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಅಂಡ್ ಧನುಷ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಸೊ ಒಟ್ಟು 8 ಜನ ಆಗಿದ್ದಾರೆ. ಇವರಲ್ಲಿ ಯಾರು ಮನೆಗೆ ಹೋಗ್ತಾರೆ, ಯಾರು ಇಲ್ಲೇ ಉಳ್ಕೊಳ್ತಾರೆ, ಇವತ್ತಿನ ಒಂದು ಕಿಚ್ಚನ ಪಂಚಾಯತಿಲಿ ನಾವೆಲ್ಲರೂ ನೋಡ್ಬೇಕು. ಅಂಡ್ ಇವತ್ತು ಹೋಗಲ್ಲ, ನಾಳೆ ಹೋಗ್ತಾರೆ. ಬಟ್ ಇವತ್ತು ಹೇಳ್ತಾರೆ ಯಾರ್ಯಾರು ನಾಮಿನೇಷನ್ ಸೇಫ್ ಆಗ್ತಾರೆ ಅಂತ. ಫೈನಲ್ ಆಗಿ ಉಳಿದವ್ರು ಮನೆಗೆ ಹೋಗ್ತಾರೆ, ಬಟ್ ಅವ್ರ ಬ್ಯಾಡ್ ಲಕ್ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ತುಂಬಾನೇ ಬೇಜಾರಾಗ್ತಿರೋದು, ಸುಮ್ನೆ ಇದ್ದಿದ್ರೆ ಯಾರೋ ಒಬ್ರು ಫೈನಲಿಸ್ಟ್ ಆಗಿ ಹೊರ ಹೊಮ್ತಿದ್ರು, ಅದನ್ನ ಬಿಟ್ರು ತಮ್ಮ ತಲೆ ಮೇಲೆ ತಾವೇ ಚಪ್ಪಲಿಗಳನ್ನ ಹೇಳ್ಕೊಂಡ್ಬಿಟ್ರು. ಅಂಡ್ ಇದು ಒಂದ್ ಕಡೆ ಆದ್ರೆ, ಬಿಗ್ ಬಾಸ್ ನಾನ್ ಬಿಡ ರದ್ದು ಮಾಡಿದ್ರು ಅಂದ್ರೆ ರದ್ದು ಮಾಡಿ ಹೋಗ್ತಾರೆ, ಮತ್ತೇನ್ ಟಾಸ್ಕ್ ನ ಕೊಡಲ್ಲ ಅಂತ ಅನ್ಕೊಂಡ್ರೆ, ಬಿಗ್ ಬಾಸ್ ದಸರಾ ಹಬ್ಬದ ಪ್ರಯುಕ್ತ ಒಂದು ದೊಡ್ಡ ಆಫರ್ ನ ತಗೊಂಬಂದಿಟ್ರು. ಏನು ಅಂದ್ರೆ, ಮತ್ತೆ ಒಂದು ಅವಕಾಶನ ಫೈನಲಿಸ್ಟ್ ಕಂಟೆಂಡರ್ಸ್ ಗೆ ಕೊಟ್ರು. ಅದೇನಪ್ಪಾ ಅಂದ್ರೆ, ಈಗ ಮತ್ತೆ ಒಂದು ಅವಕಾಶ ಕೊಡ್ತಾರೆ ಫೈನಲಿಸ್ಟ್ ಆಗೋದಿಕ್ಕೆ. ಬಟ್ ಈಗ ಅವ್ರು ಆಡಂಗಿಲ್ಲ, ಬೇರೆಯವ್ರು ಆಡ್ಬೇಕಂತೆ. ಅವ್ರ ಪರವಾಗಿ ಬೇರೆಯವ್ರು ಯಾರೋ ಬೆಂಬಲಿಗರು ಆಡ್ಬೇಕಂತೆ. ಅದನ್ನ ಆಡೋದಕ್ಕೆ ಇವ್ರು 4 ಜನ ಫೈನಲಿಸ್ಟ್ ಗಳು ಅವ್ರನ್ನ ಮನವೊಲಿಸ್ಬೇಕು. ಇವ್ರು ಆಡಂಗಿಲ್ಲ, ಅವ್ರು ಮನವೊಲಿಸ್ಬೇಕು. ಮುಂಚೆನೆ ಆಡಿದ್ರೆ ಇವ್ರದೊಂದು ಹೆಂಗಾಗುತ್ತೆ ಅಂದ್ರೆ, ನಮ್ಮೇಲೆ ನಮಗೆ ತುಂಬಾ ನಂಬಿಕೆ, ಇನ್ನೊಬ್ರ ಮೇಲೆ ನಂಬಿಕೆ ಇಡೋದೇ ಕಷ್ಟ. ಅಂತದ್ರಲ್ಲಿ ಇವ್ರು ಆಡದೆ ಅವ್ರು ಆಡಿದ್ರೆ ಏನ್ ಮಾಡ್ತಾರೋ, ದಬಾಕೊಳ್ತಾರೋ ಒಂದೂ ಗೊತ್ತಿಲ್ಲ. ಬಟ್ ಬಿಗ್ ಬಾಸ್ ಒಂದು ಸರಿಯಾಗಿ ರೂಲ್ಸ್ ನ ಇಟ್ಟಿದ್ದಾರೆ ಇವರಿಗೆ ತಲೆ ಆಫ್ ಮಾಡೋದಿಕ್ಕೆ. ಅಂಡ್ ಅಂತೂ ಇಂತೂ 4 ಜನ ಸ್ಪರ್ಧಿಗಳು ಬೆಂಬಲಿಗರನ್ನ ಚೂಸ್ ಮಾಡಿದ್ರು. ಧನುಷ್ ಅವರು ತಮ್ಮ ಪರವಾಗಿ ಆಡೋದಿಕ್ಕೆ ಅಭಿಷೇಕರ್ನ ಚೂಸ್ ಮಾಡಿದ್ರು. ಅಂಡ್ ಕಾಕ್ರೋಚ್ ಸುದಿ ಅವರು ಮಾಳು ಅವ್ರನ್ನ ಚೂಸ್ ಮಾಡಿದ್ರು. ಅಂಡ್ ಸತೀಶ್ ಅವರು ಹಾಗೂ ಚಂದ್ರಪ್ರಭು ಅವರು, ಯಾರಪ್ಪ ಅವ್ರ ಹೆಸರು, ಕರಿಬಸಪ್ಪ ಅವ್ರನ್ನ ಚೂಸ್ ಮಾಡಿದ್ರು ಆಡೋದಿಕ್ಕೆ. ಅಂಡ್ ಮಲ್ಲಮ್ಮ ಧ್ರುವಾಂತರ ಪಕ್ಕದಲ್ಲೇ ಇದ್ರು, ನೀನೇ ಆಡ್ಬಿಡು ಅಂತ ಹೇಳಿದ್ದಕ್ಕೆ ಧ್ರುವಾಂತರ ಆಡಿದ್ರು. ಸೊ ಈ ರೂಲ್ಸ್ ಬಂದ್ಬಿಟ್ಟು, ಒಂದು ಕಂಬ ಇರುತ್ತೆ, ಆ ಕಂಬಕ್ಕೆ ಹಗ್ಗ ಕಟ್ಟಿರ್ತಾರೆ. ಸೊ ಹಗ್ಗ ಕಟ್ಟಿದ್ದು ಒಂದು ತುದಿಲಿ ಸೊಂಟಕ್ಕೆ ಹಾಕೊಳ್ಳೋ ಒಂದು ಪಟ್ಟಿ ಇರುತ್ತೆ, ಆ ಪಟ್ಟಿ ಹಾಕೋಬೇಕು. ಅವ್ರ ಎದುರುಗಡೆ ಇರುವಂತ ಫೈನಲಿಸ್ಟ್ಗಳು ಈ ಒಂದು 3 ಸುತ್ತು ನಡೆಯುತ್ತೆ ಇದು ಒಂದು ಟಾಸ್ಕ್. ಈ 3 ಸುತ್ತಲ್ಲಿ ಯಾರನ್ನ ಮೊದಲನೇ ಸುತ್ತಲ್ಲಿ ಹೊರಗಡೆ ಇಡಬೇಕು, 2ನೇ ಸುತ್ತಲ್ಲಿ ಹೊರಗಡೆ ಇಡಬೇಕು ಅಂತ ಒಂದು ಹೆಸರನ್ನ ಸೂಚಿಸ್ಬೇಕು. ಅಂಡ್ ಆ ಹೆಸರನ್ನ ಕೇಳಿಸ್ಕೊಂಡಂತ ಬೆಂಬಲಿಗರು ತಮ್ಮ ಹಗ್ಗವನ್ನ ಬಿಡಿಸ್ಕೊಳ್ತಾ ಆ ಫೋಟೋನ ತಗೊಂಡ್ಬಂದು ತಮ್ಮ ಎದುರುಗಡೆ ಇರುವಂತ ಫೈನಲಿಸ್ಟ್ ಕಂಟೆಂಡರ್ಸ್ ಕೈಗೆ ಕೊಡ್ಬೇಕು. ಅಂದ್ರೆ ಅವ್ರು ಯಾರು ಪರವಾಗಿ ಆಡ್ತಿದಾರೋ ಅವ್ರ ಕೈಯಲ್ಲಿ. ಸೊ ಹಂಗೂ ಹಿಂಗೂ ತಗೊಂಬಂದ್ ಕೊಟ್ರು. ಅಂದ್ರೆ ಈ ಟಾಸ್ಕ್ ನ ನೋಡ್ತಿದ್ರೆ ಮಾಳು ಅಣ್ಣವರು ರಾಕೆಟ್ ಆಡ್ದಂಗ್ ಆಡಿದ್ದಾರೆ. 3 ಸುತ್ತು ಗೆದ್ದಿರೋದು ಅವ್ರೆ, 3 ಸುತ್ತಲ್ಲಿ ವಿನ್ ಆಗಿದ್ದು ಕಾಕ್ರೋಚ್ ಸುದಿ ಅವ್ರೆ. ಸೊ ಅಂತೂ ಇಂತೂ ಫೈನಲಿ ಮೊದಲನೇ ಸುತ್ತಲ್ಲಿ ಧನುಷ್ ಅವ್ರು ಹೋದ್ರು, 2ನೇ ಸುತ್ತಲ್ಲಿ ಮಲ್ಲಮ್ಮ ಅವ್ರು ಹೋದ್ರು, 3ನೇ ಸುತ್ತಲ್ಲಿ ಸತೀಶ್ ಅವರು, ಚಂದ್ರಪ್ರಭು ಅವ್ರು ಹೊರಗಡೆ ಉಳ್ಕೊಂಡ್ರು. ಅಂಡ್ ಫೈನಲಿ
ಈ ಒಂದು 3ನೇ ವಾರದ ಫಿನಾಲೆಯ ಫೈನಲಿಸ್ಟ್ ಆಗಿ ಕಾಕ್ರೋಚ್ ಸುದ್ದಿ ಅವರು ಆಯ್ಕೆ ಆಗಿದ್ದಾರೆ. ಖುಷಿ ವಿಚಾರ, ಎಲ್ರು ಖುಷಿ ಪಡಿ. ಅಂಡ್ ಇನ್ನೊಂದು ಇಲ್ಲಿ ಧನುಷ್ ಅವ್ರು ಆಗ್ಬೇಕಾಯ್ತು. ಸೊ ಅವರು ಒಂಥರ ಫೀಲ್ ಆದ್ರು ಅಂತಾನೆ ಹೇಳ್ಬೋದು ಇಲ್ಲಿ ಕಾಕ್ರೋಚ್ ಸುದ್ದಿ ಅವ್ರು ಆಗಿದ್ದಕ್ಕೆ. ಏನೋ ಒಂದ್ ಆಗ್ಲಿ ಬಿಡಿ, ಫೈನಲಿಸ್ಟ್ ಆದ್ರಲ್ಲ ಅವ್ರಿಗೊಂದು ಸ್ಪೆಷಲ್ ಇಮ್ಯುನಿಟಿ ಸಿಗುತ್ತೆ ಅಂತ ಬಿಗ್ ಬಾಸ್ ಹೇಳಿದ್ದಾರೆ, ನೋಡ್ಬೇಕು. ಅಂಡ್ ಇನ್ನೊಂದು ತುಂಬಾನೇ ಸ್ಪೆಷಲ್ ಅಂದ್ರೆ ಇವತ್ತು ನಡೀತಿರೋ ಕಿಚ್ಚನ ಪಂಚಾಯಿತಿ. ಸೊ ನಮ್ಮ ಜನ ಯಾವ ಎಪಿಸೋಡ್ ನ ಮಿಸ್ ಮಾಡ್ಕೊಳ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಈ ಎಪಿಸೋಡ್ ನ ಮಾತ್ರ ಮಿಸ್ ಮಾಡ್ಕೊಳ್ಳೋಕ್ ಚಾನ್ಸೇ ಇಲ್ಲ. ಇವತ್ತು ನಾಳೆ ನೋಡ್ತಾರೆ. ಸೊ ನೀವು ನೋಡಿ, ನಾನು ನೋಡ್ತೀನಿ. ಅಂಡ್ ಸುದೀಪ್ ಸರ್ ನಾವು ಐಡೆಂಟಿಫೈ ಮಾಡಕ್ಕಾಗ್ದಿರೋ ಯಾವ್ಯಾವ ವಿಚಾರನ ಹೇಳ್ತಾರೆ ಅನ್ನೋದನ್ನ ಕಾದ್ ನೋಡೋಣ. ಯಾರ್ಯಾರಿಗೆ ಕ್ಲಾಸ್ ತಗೊಳ್ತಾರೆ ಅಂತ ನೋಡೋದಕ್ಕೆ ನಾವು ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಾ ಇದ್ದೀನಿ. ಸೊ ನೀವು ನೋಡಿ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.